ಮೇಡಮ್ಗೆ ಆಫೀಸ್ ಬಿಟ್ಟು ಬಂದಾಯಿತು. ಯಾವ ಮೇಡಮ್ ಅಂತ ಕೇಳಬಾರ್ದು. ಮೇಡಮಿಗೆ ಆಫೀಸ್ ಬಿಟ್ಟು ಬಂದಾಯಿತು. ಮೇಡಮ್ಗೆ ಆಫೀಸ್ ಬಿಟ್ಟಿದ್ದಕ್ಕೆ ಇವತ್ತು ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನು ಗಿಫ್ಟ್ ಗೊತ್ತಾ? ಫೇಸ್ ಕ್ರೀಮು, ಪೇಸ್ಟು, ಬಿಸ್ಕೆಟ್ಟು. ಇಷ್ಟೇ ಜೀವನ. ಇವಾಗ ಶೆಟ್ಟಿ ಮನೆ ಎದುರುಗಡೆ ಇದ್ದೀನಿ. ಮತ್ತೆ ಅದೇ ಡ್ರಿಲ್. ಹೋಗೋದು, ಒಂದೊಳ್ಳೆ ಚಹಾ ಕುಡಿಯೋದು, ಡಿಸ್ಕಸ್ ಆಗೋದು. ಚಹಾ, ಬಿಕಾಸ್ ಚಹಾ ಈಸ್ ಎಮೋಷನ್. ಚಹಾ ಈಸ್ ಎಮೋಷನ್. Here's the concept for your track. ಲೈಕ್ ಕೆಲವೊಂದು ದಿನ ಹೆಂಗೆ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಬೋರ್ ಆಗುತ್ತೆ. ಪ್ರತಿ ಸಲ ಲೈಕ್ ಈಗ ಒಂದು ಟೈಮ್ ಟೇಬಲ್ ಇದ್ದರೆ ಏನು ಅನಿಸಲ್ಲ. ಬಟ್ ಟೈಮ್ ಟೇಬಲ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಲೈಕ್ ಡಿಸ್ಟ್ರ್ಯಾಕ್ಟ್ ಅನ್ನೋಕ್ಕಿಂತ ಯಾವುದ್ರ ಮೇಲೂ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಅನಿಸಲ್ಲ. ಈಗ ಕರೆಕ್ಟಾಗಿ ಒಂದು ಕೆಲಸ ಇದ್ದರೆ ಒಂದು ಟೈಮ್ ಟೇಬಲ್ ನಡೀತಾ ಇರುತ್ತೆ. ಈಗ ಏನು ಟೈಮ್ ಟೇಬಲ್ ಇಲ್ಲ ಅಂದರೆ ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲ್ಲ. ಸೊ ಹಂಗಾಗಿದೆ ಇವತ್ತು. ಬಟ್ ಇವಾಗ ಫ್ರೆಶ್ ಆಗಿ ಆ ಕಡೆ ಹೋಗಬೇಕು. ಅಬ್ಬಿ ಹೋಗ್ತಾನೆ ಅನ್ಸುತ್ತೆ ಇವತ್ತು. ಎಲ್ಲರೂ ಡೆಕತ್ಲಾನ್ ಹೋಗಬೇಕು ಅಂತಿದ್ದ, ಗೊತ್ತಿಲ್ಲ ಡೆಕತ್ಲಾನ್ ಹೋಗ್ಬೇಕೇನಂತ. ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಅದೇ ಏನು ಲೈಕ್ ಏನು ಫಿಕ್ಸ್ಡ್ ಅಂತ ಕೆಲಸ ಇಲ್ಲ ಇವತ್ತು. ಸೊ ಹಂಗೆ ಲೈಕ್ ಮೆಲ್ಲಕ್ಕೆ ಹೋಗುತ್ತೆ ಅಷ್ಟೇ ಇವತ್ತಿನ ದಿನ ಅಂತ ನಂಗೆ ಅನಿಸುತ್ತೆ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎವ್ರಿಡೇ ಸೇಮ್ ಇರೋಲ್ಲ. ಲೈಕ್ ಎಲ್ಲರೂ ಏನಂತಾರೆ ಅಂದರೆ ಲಾಗ್ ಮಾಡ್ತಾ ಇದೆಯಾ, ಏನು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲೈಫು, ಹಂಗೆ ಹಿಂಗೆ ಅಂತ. ಬಟ್ ನಂಗೆ ಗೊತ್ತು ಎವ್ರಿಡೇ ಇಂಟ್ರೆಸ್ಟಿಂಗ್ ಆಗಿರಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗುತ್ತೆ. ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಹಾಗೆ ಒಂದು ಡಾಕ್ಯುಮೆಂಟ್ ಥರ ಇರಲಿ ನನ್ನ ಲೈಫ್ದು, ದಿನ ಏನು ಮಾಡ್ತೀನಿ ಅಂತ. ಕೆಲಸ ಇಲ್ಲದೆ ಇರೋ ಲೈಫ್ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಗೊತ್ತಾಗಲಿ ಅಂತ. ಕೆಲಸ ಅಂದರೆ ಸ್ಟಾರ್ಟ್ ಮಾಡಿದ್ವಿ, ಬಟ್ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಸೊ ಅದೇ ಥರ ಹೇಳಿದ್ನಲ್ಲ, ಒಂದು ಟೈಮ್ ಟೇಬಲ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಲೈಫಲ್ಲಿ. ಸೊ ಸದ್ಯಕ್ಕಷ್ಟೇ ಇವತ್ತಿಗೆ ನೋಡೋಣ, ಆ ಕಡೆ ಹೋಗಿ ಫ್ರೆಶ್ ಆಗಿ ಹೋಗೋ ಕಡೆ ನೋಡೋಣ ಏನು ಅಂತ ನೋಡೋಣ. ಅಬ್ಬಿ ಹೋಗ್ಬೋದು ಇವತ್ತು. ಸೊ ಅದೇ ಅಷ್ಟೇ ಇವತ್ತಿಗೆ. ಸಿಗೋಣ ಮತ್ತೆ. ಹಾಯ್ ಪುನೀತ್, ಹೌ ಆರ್ ಯು? ಸ್ಮಾರ್ಟ್ ಆಗಿದ್ದೀನಿ. ಹೌದಾ? ನೀವು ಡ್ಯಾಶ್ ಥರ ಇದ್ದೀರಾ. ಇವಾಗ ಮಾತಾಡಿ. ಕ್ಯೂಟ್ ಪುನೀತ್. ಪಪ್ಪಿ ಕೊಡ್ಲಾ? ಕ್ಯೂಟ್. ನನ್ನ ಕೈಲಾಗಲ್ಲ. ಒಳ್ಳೆ ಊಟ ಆಯಿತು ಸಚಿನ್ ಹತ್ರ. ಮೆಲ್ಲಕ್ಕೆ ಮಳೆ ಬರ್ತಾಯಿದೆ. ಬಿಸಿಲು ಮಳೆ ಬರ್ತಾಯಿದೆ ಮೆಲ್ಲಕ್ಕೆ. ಊಟ ಆದಮೇಲೆ ನಮ್ಮ ನವೀನ್ ಶೆಟ್ಟಿ ಇವತ್ತು ಉಪವಾಸ ಮಾಡ್ತಾಯಿದ್ದಾನೆ. ಅದಕ್ಕೆ ಅವನಿಗೆ ಎಳ್ನೀರು ಬೇಕಂತೆ. ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀವಿ. ಅವನ ಜೊತೆ ನಾವು ಒಂಚೂರು ಎಳ್ನೀರು ಹಾಕ್ಕೊಂಡು ಹೋಗ್ತೀವಿ ಹೊಟ್ಟೆಗೆ ತಂಪಾಗಿ. ಅವನ ಮನೆ ಎದುರುಗಡೆ ವೇಟಿಂಗ್. ಕೆಳಗೆ ಯಾವಾಗ ಬರ್ತಾನೋ. ಹೆಂಡ್ತಿನ ಆಫೀಸಿಗೆ ಕಳಿಸಿ ಬ್ಯಾಚುಲರ್ಸ್ ಥರ ಲೈಫ್ ಲೀಡ್ ಮಾಡ್ತಾನೆ ಕಳ್ಳ. ಜೋರಾಯ್ತು ಮಳೆ. ನೋಡಿ ನಮ್ಮ ಫ್ರೆಂಡ್ ಎಷ್ಟು ಕಷ್ಟಪಡ್ತಾ ಇರ್ತಾನೆ ಯಾವಾಗಲೂ ಲ್ಯಾಪ್ಟಾಪ್ ಮೇಲೆ ಕೂತು. ಇವನು ನೋಡಿ ಇಲ್ಲಿ ಸೆಟಪ್ ಮಾಡಿದ್ದಾನೆ, ಆದರೆ ಕೆಲಸ ಮಾಡಲ್ಲ. ಬಾಳೆಹಣ್ಣು ಎಣ್ಣೆ ತಿನ್ಕೊಂಡು ಓಡಾಡ್ತಾ ಇರ್ತಾನೆ. ನೋಡಿ ಬಂದ ಹಿಂಗೆ ಅವನಂತ ಹೇಗೆ ಗೊತ್ತಾ, ಅವನು ಹೆಂಗೆ ಗೊತ್ತಾ, ನಾನಂತೂ ನಾನು ಬಂದಿದ್ದೀನಿ ಅಂತ ಎಷ್ಟು ಕೆಲಸ ಮಾಡ್ತಾಯಿದ್ದೆ ಹಿಂಗೆ. ಇವಾಗ ಇಯರ್ ಸ್ಟಾರ್ಟ್ ಇವಾಗ ಜಾಸ್ತಿ ಇರ್ತಾವೆ. ಅವಕ್ಕಲ್ಲಿಂದ ಬಂದ್ಬಿಟ್ಟು ಇದು ಮಾಡ್ಕೊಡ್ರಿ ಅಂತ ಕೇಳ್ತಾರೆ. ಅದಕ್ಕೆ ಕಷ್ಟಪಟ್ಟು ಕಾಯಕವೇ ಕೈಲಾಸ. ಕೈ ಕೆಲಸ. ಫ್ರೆಂಡ್ ನೋಡು, ಫ್ರೆಂಡ್ ಎಷ್ಟು ಆರಾಮಾಗಿದ್ದಾನೆ. ನೀನಷ್ಟು ಕಷ್ಟಪಡ್ತಾ ಇಲ್ಲ ಅವನು. ಹಲೋ, ಏನು ಮಾಡ್ತಿದ್ಯೋ? ಮೀಟಿಂಗಲ್ಲಿದೆಯಾ? ನಂಗೆ ಇಲ್ಲಿ ಎಳ್ನೀರು ಕೊಡಿಸ್ತೀನಿ ಅಂತ ಆಸೆ ಮಾಡಿ ಕರ್ಕೊಂಡ್ ಮಳೆಯಲ್ಲಿ ನೆನ್ಸೇನೆ. ಅದೇ ಇವನು ಉಪವಾಸ, ನಾನು ಎಳ್ನೀರು ಕುಡಿಬೇಕು ಅಂತ ಕರ್ಕೊಂಬಂದು ಇಲ್ಲಿ ಮಳೆಯಲ್ಲಿ ನೆನ್ಸೇನು ಮರ್ಯ. ಹ್ಞೂ ಉಪವಾಸ ಅವನು ಇವತ್ತು.
ಏನೋ ಗೊತ್ತಿಲ್ಲ, ನಿನ್ನ ಬಗ್ಗೆ ಮಾತ್ರ ಏನೇನೋ ಅಂತ ಇದ್ದೀನಿ. ನಾನು ಕೇಳಿಸ್ಕೊಳಕ್ಕಾಗದೆ ಫೋನ್ ಮಾಡಿದೆ. ಕುಡಿಬಾರ್ದಂತ ಇವ್ರದ್ದೇನೋ ಹೊಸದು ಎಳ್ನೀರು ಕುಡಿಬಾರ್ದಂತೆ. ನೀವು ನಾನು ಎಷ್ಟು ಬೆಳ್ಳಗೆ ಬರ್ತಾ ಇದ್ಲೆ ಫ್ರೆಂಡ್ಸ್. ಎಳ್ನೀರು ಕುಡಿಸ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟು ಮಳೆ ಬರ್ತಿದ್ದಾನೆ. ತ್ರಿಶಂಕು ಆಗಿದ್ದೀವಿ ಇಲ್ಲ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಥರ. ಇದೊಂದು ಅಡ್ವಾಂಟೇಜ್ ಮಳೆ ಬಂದರೆ. ನನ್ನ ಗಾಡಿನ ತೊಳಿತಿದ್ದಾರೆ, ಈ ಗಾಡಿನ ತೊಳಿತಾರೆ. ಒಳ್ಳೆ ಮಳೆ, ಬೆಂಕಿ ಮಳೆ, ಮಳೆ ಮಳೆ. ಫ್ರೆಂಡ್ಸ್ ಮಳೆ ಬಿಡ್ತು, ಬಿಸಿಲು ಬಂತು. ಇದು ಯಾವ ಸೀಸನ್ ಅಂತ ಗೊತ್ತಾಗ್ತಾ ಇಲ್ಲ. ಆ ಥರ ನಮಗೆ ರೋದನೆ ಕೊಡ್ತಾಯಿದೆ. ಇವನೊಬ್ಬ ಈಗ ಎಳ್ನೀರು ಕುಡಿಸ್ತೀನಿ ಅಂತ ಕರ್ಕೊಂಬಂದು ಈಗ ಟೀ ಕುಡಿಸ್ತಾನೆ, ಎಳ್ನೀರು ಕುಡಿಸ್ತಾನೆ ಗೊತ್ತಿಲ್ಲ. ನೋಡಿ ಏನು ಕುಡಿಯೋಣ ಅಂತಾನೆ. ಒಳ್ಳೆ ನಿಲ್ತು ಎಳ್ಳೆ ಇವಾಗ ನಾವು ಎಳ್ನೀರಿಂದ ಟೀಗೆ ಶಿಫ್ಟ್ ಆಗಿದ್ದೀವಿ. ಶೆಟ್ಟಿ ಅವ್ರ ಏರಿಯಾ ತೋರಿಸ್ತಾ ಇದ್ದಾನೆ ಫಸ್ಟ್ ಟೈಮು. ವಾವ್, ಮಳೆ ಬಂದರೆ ಸಕ್ಕತ್ತ ಇರೋದು ಫ್ರೆಂಡ್ಸ್. ಇಷ್ಟೊತ್ತು ಅಣ್ಣ ಕೆಲಸ ಮಾಡೋದು ನೋಡಿದ್ವಿ, ಈಗ ತಮ್ಮ ಕೆಲಸ ಮಾಡೋದು ನೋಡೋಣ ಅಂದರೆ ಮಲ್ಕೊಂಬಿಟ್ಟಿದ್ದಾನೆ. ಅದೇ ಮಲ್ಕೊಂಬಿಟ್ಟಿದ್ದಾನೆ. ಏನಂತೀರಾ ಫ್ರೆಂಡ್ಸ್? ಆ ಕಡೆ ಮಲಗಿದ್ರೆ ಈ ಕಡೆ ಐತಾಳೆ ಎಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದಾನೆ ಕೆಲಸನ. ನೋಡಿ ಫ್ರೈಡೇ ಆದರೂ ಡೆಡ್ಲೈನ್ಸ್ನ ಮಿಸ್ ಮಾಡ್ತಾ ಇಲ್ಲ. ನೀರು ಕುಡಿದು ಕೆಲಸ ಮಾಡ್ತಾನೆ. ಏಯ್ ನಾನು ಕೆಲಸ ಮಾಡ್ತಾರೆ ಉಂಡೆ ಅಂತೀಯ. ಅಂಟುಂಡೆನಾ ಊರಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಹುಡುಗರು. ನಾವು ಮಜಾ ಮಾಡ್ತಾಯಿದ್ದೀವಿ. ಮ್ಯಾಚ್ ಸ್ಟಾರ್ಟ್ಸ್. ಕ್ರಿಕೆಟ್ ಆಡಿ ಸುಸ್ತಾಯಿತು. ಗುಡ್ ಈವ್ನಿಂಗ್ ಎವ್ರಿ ಒನ್. ಒಳ್ಳೆ ಆಟ, ಪುಣ್ಯದು ನಂದು. ಕ್ರಿಕೆಟು ಆಡಿ ಸುಸ್ತಾಯಿತು. ಹೊರಗೆ ಗಾಳಿಗೆ ಬಂದು ನಿಂತಿದ್ದೀವಿ. ನೋಡಿ ಅವ್ನು ಬರೀ ಮಾಡ್ಕೊತಾ ಇರ್ತಾನೆ ವಿಡಿಯೋ ರನ್ ಮಾಡಿದ್ರೆ. ನಾವಿಲ್ಲಿ ಇಷ್ಟೊಂದು ಗಲಾಟೆ ಮಾಡ್ತಾಯಿದ್ರು ನನ್ನ ಫ್ರೆಂಡ್ ನೋಡಿ ಎಷ್ಟು ಏಕಾಗ್ರತೆಯಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ನೋಡಿ ಎಷ್ಟು ಕಷ್ಟಪಡ್ತಾಯಿದ್ದಾನೆ. ಮಧ್ಯಾಹ್ನ ಅವ್ರ ಅಣ್ಣ ನೋಡಿದ್ರೆ ಎಳ್ನೀರು ಟೀ ಅಂದ್ಕೊಂಡು ಮಜಾ ಮಾಡ್ತಾಯಿದ್ದ. ಇವ್ರು ನೋಡಿ ಎಷ್ಟು ಕಷ್ಟಪಡ್ತಾಯಿದ್ದಾನೆ. ಅದೇನು ಕೊಡ್ತಾಯಿದ್ದಾನೆ ಅಂತ ನಮ್ಮ ತಾಯಿಗೆ ಗೊತ್ತಿಲ್ಲ. ಒಟ್ಟು ಕೊಡ್ತಾವನೆ. ಏನು ಕುಡಿಯೋದು? ಕಾನ್ಸಂಟ್ರೇಷನ್. ಹಾಂ ಏನು ಮಾಡ್ತಾನೆ ಅಂದರೆ ಕಾನ್ಸಂಟ್ರೇಷನ್ ಅಂತೆ. ಗುಡ್ ಈವ್ನಿಂಗ್ ಗಾಯ್ಸ್. ನೋಡಿ ನನ್ನ ಫ್ರೆಂಡ್ ಮತ್ತೆ ಟೀ ಮಾಡ್ತಾಯಿದ್ದಾನೆ. ಇವತ್ತು ಅಣ್ಣ ತಮ್ಮ ಬರೀ ಟೀನೇ ಕುಡಿಸ್ತಾ ಇದ್ದಾರೆ ಬೆಳಗ್ಗೆಯಿಂದ. ಎಲ್ಲೋದ್ರು ಟೀ ಟೀ ಟೀ. ಅಣ್ಣ ತಮ್ಮ ಹೆಂಗೆ ಟೀ ಕುಡಿಸ್ತಾ ಇದ್ದಾರೆ ಅಂದರೆ ಇನ್ನೊಂದು 5-6 ದಿನಕ್ಕೆ ನಂಗೆ ಎಸಿಡಿಟಿ ಆಗಿ ಅದೇನೋ PILS ಆಗ್ಬಿಡುತ್ತೆ. ಲೋಟ ಎಣಿಸ್ತೀನಿ ಸರ್ಕೊಳ್ಳೋ ವಿಡಿಯೋದಲ್ಲಿ. ಎಷ್ಟು ಲೋಟ? 1 2 3 4 5. ಇದರಲ್ಲಿ ಯಾವ ದೊಡ್ಡ ಲೋಟ ಇದೆ ಗೊತ್ತಾ? ಈ ನನ್ನ ಮಗ ಅದೇ ಲೋಟ ತಗೊಳ್ಳೋದು. ಇದೇ ತಗೋತಾರೆ ಅಂತ ನಾನು ಬರ್ದಿರ್ತೀನಿ. ನವೀನ ಹೊಟ್ಟೆ ಹೊರ್ಕೊಳ ನೀನು. ಕಣ್ಣಾಕ್ಬೇಡ, ನಾವಿಬ್ರು ಬೆಳ್ಳಗಿದ್ದೀವಿ ಅಂತ. ನಮ್ಮಷ್ಟು ಕ್ಯೂಟ್ ಆಗಿಲ್ಲ ಅಂತ ದೇವ್ರಿಗೆ ಬೈಕೋಬೇಡ. ಹೌದು.
can provide a description since you mentioned no vocals or lyrics will be involved. Here's the concept for your track. ಒಂದರಲ್ಲಿ ಡಾಂಬರ್ಗಳು ಹಾಕಿದ್ದೀನಿ ಅವ್ರು ನೋಡ್ಯಾರ ಯಾರು ನಂಗೆ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಟೀ ಕುಡಿಸ್ತೀನಿ ಅಂತ ಕರ್ಕೊಂಡ್ಬಂದಿದ್ದಾರೆ ಎದುರಿಸ್ತಾನೆ. ನಾನು ಐತಾಳಿ ಕೊಡ್ತೀನಿ. ಐತಾಳಿ ನಾನು ಕೈಯಾರಿ ಟೀ ಕೊಡ್ತೀನಿ ಫ್ರೆಂಡ್ಸ್. ನಾನು ಅವ್ರು ಶೆಟ್ರೂರಲ್ಲ ಐತಾಳಿ ಟವಲ್. While clean, deliberate guitar licks add depth to the sound scheme. It's the perfect soundtrack. 2-3 ಸಲ ಚಾ ಕುಡ್ದಿದ್ದಾಯಿತು. ಇವಾಗ ನಮ್ಮ ಮೇಡಮು ರಾಣಿ ಹುಲಿಯವರು ಕರೆದಿದ್ದಾರೆ. ಅವ್ರನ್ನ ಸ್ವಲ್ಪ ಪಿಕ್ ಮಾಡಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಆಮೇಲೆ Baseline grooves steadily underneath airy synthesizers and soulful keyboards. Gentle percussion rolls in like a soft breeze, while clean, deliberate guitar licks add depth to the sound. ಇವಾಗ ಊಟಕ್ಕೆ ಏನಂತ ಡಿಸ್ಕಸ್ ಮಾಡಬೇಕು. ಇವ್ರು ಯಾರು ಇಲ್ಲ, ವಾಕಿಂಗ್ ಹೋಗೋರು ನನ್ನ ಫ್ರೆಂಡ್ಸು. ಅಭಿ, ಎಷ್ಟೊತ್ತಿಗೆ ಅಭಿ ನೀನು ಹೋಗೋದು? 10:30 ಅಭಿ ಹೋಗ್ತಾನಂತೆ. ಅಭಿ ಲಾಸ್ಟ್ ಡೇ ಬೆಂಗಳೂರಲ್ಲಿ. ಆಮೇಲೆ ಅಭಿ ಯು ಎಸ್ಗೆ ಹೋಗ್ತಾನೆ. ಆಮೇಲೆ ನಾವು ಯು ಎಸ್ಗೆ ಹೋಗಿ ಬಂದಮೇಲೆ ನಮ್ಮ ಕೈಗೆ ಸಿಗಲ್ಲ ನೋಡಿ. ಡೈಲಿ ಸ್ನಾನ ಮಾಡ್ತೀನಿ. ಏನೋ ಡೈರಿ ಸ್ನಾನ ಡೈಲಿ ಎಷ್ಟು ಬೆಳವನೆ ಪುನೀತ್ ಸ್ನಾನ ಮಾಡಿ ಏನು ನೋಡ್ತಾ ಇದ್ದೀನಿ. ವಾಡ ಚೆನ್ನೈ ಮೂವಿ ನೋಡಿಲ್ವ ನೀನು? ಪೋಡ ಚೆನ್ನೈ. ಸೊ ಎಂಡ್ ಆಫ್ ದ ಡೇ, ವೀಕೆಂಡ್, ಫ್ರೈಡೇ ನೈಟ್ ಮುಗಿತಾ ಬಂತು. ಸೊ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದರೆ, ಇಲ್ಲಿವರೆಗೂ ನೋಡಿದರೆ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 181 ಆಗಿದೆ ಸಬ್ಸ್ಕ್ರೈಬರು. ನೆನ್ನೆ ಲಾಗಲ್ಲಿ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. 200 ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ತಿಂಗಳಲ್ಲಿ. ಆದರೆ ಒಳ್ಳೆಯದು. ತುಂಬ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗುಡ್ ಡೇ.